ನಮಸ್ಕಾರ, ಮಜಾ ಟಿವಿಗೆ ಸ್ವಾಗತ. ಬುಧವಾರದ ಆಸೆ ಸಂಚಿಕೆ ನೋಡೋಣ ಬನ್ನಿ. ಮೀನಾ ಸೂರ್ಯನ ಹುಡುಕ್ತಾ ಮೇಲಿಂದ ಬರ್ತಾಳೆ. ಅವಾಗ ಅವ್ರ ಮಾವ ಕೇಳ್ತಾರೆ, ಏನಮ್ಮ ಸಿಕ್ಕದ್ನಾ ಅಂತ. ಮೇಲೆಲ್ಲ ಹುಡುಕ್ತೆ ಮಾವ, ಸಿಗಲಿಲ್ಲ, ಇಲ್ಲೇನಾದರೂ ಬಂದ್ರಾ ಅಂತ ಕೇಳ್ತಾಳೆ. ಅದಕ್ಕೆ ಅವ್ರ ಮಾವ ಹೇಳ್ತಾರೆ, ಇಲ್ಲಮ್ಮ ಬಂದಿಲ್ಲ, ಏನಾದರೂ ಪ್ರಾಬ್ಲಮ್ ಆಗಿರ್ಬೋದಾ ಅಮ್ಮ ಅಂತ. ಏನೂ ಇಲ್ಲ ಮಾವ, ಹೊರಗಡೆ ಹೋಗಿರ್ಬೋದು ಅನಿಸುತ್ತೆ, ನಾನು ಹುಡ್ಕೊಂಡು ಬರ್ತೀನಿ ರೀ ಮಾವ ಅಂತ ಹೇಳ್ತಾಳೆ. ಕೇಶವಮೂರ್ತಿಯವರು ರಂಗನಾಥ್ ಹತ್ರ ಹೇಳ್ತಾರೆ, ಯಾಕೆ ನೀವು ಇಷ್ಟೊಂದು ಟೆನ್ಷನಲ್ಲಿದ್ದೀರಿ, ಏನು ಪ್ರಾಬ್ಲಮ್ ಆಗಲ್ಲ, ಸುಮ್ಮನೆ ಇರಿ, ಬರ್ತಾನೆ, ಅವನೇನು ಚಿಕ್ಕ ಹುಡುಗನ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಶಾಂತಿಗೆ ಅವ್ನು ಬರೋದು ಇಷ್ಟನೇ ಇರಲಿಲ್ಲ, ನಾನೇ ಹೇಳಿದೆ ಏನು ಪ್ರಾಬ್ಲಮ್ ಆಗಲ್ಲ ಅಂತೇಳಿನೇ ಕರ್ಕೊಂಡು ಬಂದಿರೋದು, ಅದಕ್ಕೋಸ್ಕರ. ಆಮೇಲೆ ಆ ವಾಸುದೇವು ಏನಾದರೂ ಪ್ರಾಬ್ಲಮ್ ಮಾಡೋಣ ಅಂತಿದ್ದಾನೆ, ಏನಾದರೂ ಪ್ರಾಬ್ಲಮ್ ಮಾಡಿದ್ರೆ ಸುಮ್ಮನೆ ತೊಂದರೆ ಆಗುತ್ತೆ, ಅದಕ್ಕೋಸ್ಕರ ಅಂತ ಸೂರ್ಯ ಅವ್ರ ತಂದೆ ಹೇಳ್ತಾರೆ. ಮೀನಾ ಸೂರ್ಯನ ಹುಡ್ಕೊಂಡು ಹೊರಗಡೆ ಬರ್ತಾಳೆ. ಇಲ್ಲಿ ಸೂರ್ಯ ಮತ್ತು ರೋಹಿಣಿ ಏರ್ಪಾಡು ಮಾಡಿದ ಆಳು ಇಬ್ಬರು ಮಾತಾಡ್ಕೊತಾ ಇರ್ತಾರೆ. ನಿಮ್ಮ ಮೇಲೆ ನನಗೆ ಕೋಪ ಬಾಸ್, ಯಾಕಂದರೆ ನಾನು 3 ಗ್ಲಾಸ್ ಕುಡಿದೆ, ಆದರೂ ನೀವು ಕೈಯಲ್ಲೇ ಇಟ್ಕೊಂಡಿದ್ದೀರಿ, ಇನ್ನೂ ಕುಡ್ದಿಲ್ಲ, ಯಾಕೆ ಬಾಸ್ ಕುಡಿತಾ ಇಲ್ಲ, ಕುಡೀರಿ ಬಾಸ್ ಅಂತ ಹೇಳ್ತಾರೆ. ಇಲ್ಲ ನಾನು ಕುಡಿಯಲ್ಲ, ನಮ್ಮನೆ ಫಂಕ್ಷನ್ ಇದು, ನಾನು ಕುಡಿಯಲ್ಲ, ಹಾಗೆ ನಮ್ಮಪ್ಪನ ಮರ್ಯಾದೆ ಹೋಗುತ್ತೆ, ಅದಕ್ಕೆ ನಾನು ಕುಡಿಯಲ್ಲ. ಮತ್ತು ಇನ್ನೊಂದು ವಿಷಯ ಏನು ಗೊತ್ತಾ, ನಾನು ಕುಡಿದ್ರೆ ಏನಾದರೂ ತಪ್ಪು ನಡೆದ್ರೆ ಅದಕ್ಕೆ ಹೇಳ್ತೀನಿ, ಅದು ಸ್ವಲ್ಪ ಜನಕ್ಕೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಕುಡಿಯಲ್ಲ, ಬೇರೆ ದಿವಸ ಎಲ್ಲಾದರೂ ನಾನು ಕುಡಿತೀನಿ ಅಂತ ಹೇಳ್ತಾನೆ. ಅದಕ್ಕೆ ಆ ಆಳು ಹೇಳ್ತಾನೆ, ನೀವು ತುಂಬ ಗ್ರೇಟ್ ಬಾಸ್, ಬೇರೆಯವರಾದರೆ ಇದನ್ನು ನೋಡಿದ ತಕ್ಷಣ ಕುಡಿತಾರೆ, ನೀವಾದರೆ ಕುಡ್ದಿಲ್ಲ ಅಂತ ಹೇಳ್ತಾನೆ. ಅಲ್ಲಿಗೆ ಮೀನಾ ಬಂದು, ಏನ್ರಿ ಏನು ಮಾಡ್ತಾಯಿದ್ದೀರಿ, ಬನ್ನಿರಿ, ಯಾರ್ಯಾರ ಜೊತೆನೋ ಮಾತಾಡ್ಕೊಂಡಿರ್ತೀರಲ್ಲ, ಹೋಗೋಣ ಬನ್ನಿರಿ ಅಂತ ಹೇಳ್ತಾಳೆ. ಅವಾಗ ಮೀನಾ ಸೂರ್ಯ ಹತ್ರ ಕೇಳ್ತಾರೆ, ಯಾರ ಜೊತೆ ಆದರೂ ಹೋಗ್ಬಿಡ್ತೀರಾ ನೀವು ಅಂತ. ಅದಕ್ಕೆ ಸೂರ್ಯ ಹೇಳ್ತಾನೆ, ಹೆಣ್ಣು ಕಡೆಯವರಮ್ಮ, ಹೋಗದೆ ಇದ್ದರೆ ಮರ್ಯಾದೆ ಕೊಟ್ಟಿಲ್ಲ ಅಂತ ಅದಕ್ಕೂ ಏನಾದರೂ ಹೇಳ್ತಾರೆ, ಅದಕ್ಕೋಸ್ಕರ ಆ ದೊಡ್ಡ ಮನುಷ್ಯನ ಜೊತೆ ಹೋದೆ ಅಂತ. ಅವ್ರನ್ನ ನೋಡಿದ್ರೆ ನಿಮ್ಗೆ ದೊಡ್ಡ ಮನುಷ್ಯ ಅನಿಸುತ್ತಾ, ಇಲ್ಲೇನು ನಡೀತಾ ಇದೆ, ಶಾಸ್ತ್ರ ನಡೀತಾ ಇದೆ, ಈ ಸಮಯದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ನೋಡಿದ್ರಾ ಅಂತ. ಬುದ್ಧಿ ಇರೋರಾದರೆ, ಇಲ್ಲಮ್ಮ ನನಗೆ ಬುದ್ಧಿ ಇದೆ, ಸುಮ್ಮನೆ ಇರಮ್ಮ ಅಂತ ಹೇಳ್ತಾನೆ. ಅವಾಗ ಒಳಗಡೆ ಬರ್ತಾ ಇರ್ತಾರೆ ಅವರು. ಸೂರ್ಯ ತಂದೆ ಕೇಳ್ತಾರೆ, ಎಲ್ಲಪ್ಪ ಹೋಗ್ಬಿಟ್ಟಿದೆ, ಏನಾದರೂ ಪ್ರಾಬ್ಲಮ್ ಆಯ್ತಪ್ಪ ಅಂತ ಕೇಳಿದಾಗ ಮೀನಾ ಹೇಳ್ತಾಳೆ, ಇಲ್ಲ ಮಾವ, ಎಲ್ಲೂ ಹೋಗಿಲ್ಲ, ಹೊರಗಡೆ ಮಾತಾಡ್ತಾಯಿದ್ರು, ನಾನು ನೋಡಿ ಕರ್ಕೊಂಡು ಬಂದೆ ಅಂತ ಹೇಳ್ತಾಳೆ. ಹೌದಾ, ಸರಿ, ಮುಗ್ದೋಯ್ತಪ್ಪ ಶಾಸ್ತ್ರ ಅಂತ ಹೇಳ್ತಾರೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಬಾಪ ಹೊರಡೋಣ ಅಂತ. ಇವಾಗಲೇ ಹೊರಡೋಕ್ಕಾಗುತ್ತೇನಪ್ಪ, ಊಟ ಎಲ್ಲ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಅವಾಗ ಸೂರ್ಯ ಹೇಳ್ತಾನೆ, ಅವ್ರು ಬಂದ್ರಾ ಅಂತ. ಯಾರಪ್ಪ, ಮಲ್ಲೇಶ ಅವ್ರು ಬಂದ್ರಾ, ರೋಹಿಣಿ ಅವ್ರ ತಂದೆ ಅಂತ ಕೇಳಿದಾಗ, ಇಲ್ಲಪ್ಪ, ನಾವು ವೆಯ್ಟ್ ಮಾಡ್ತಾಯಿದ್ರಿ, ಇದುವರೆಗೂ ಬಂದೇ ಇಲ್ಲ ಆ ರೋಹಿಣಿ ಇದ್ದಾಳಲ್ಲ, ಸುಮ್ಮನೆ ಸುಳ್ಳು ಹೇಳೋದಪ್ಪ ಅದು, ಬಿಡಪ್ಪ ಸೂರ್ಯ, ಇವಾಗವರೆಗೂ ಸಮಾಧಾನವಾಗಿದ್ದಲ್ಲ, ಇನ್ನು ಮುಂದೆನೂ ಇದೇ ಥರ ಸಮಾಧಾನವಾಗಿರಪ್ಪ ಅಂತ ಅವ್ರ ತಂದೆ ಹೇಳ್ತಾರೆ. ಇದು ಶಾಸ್ತ್ರ ಮುಗಿದ ಮೇಲೆ ಅವ್ರ ಅತ್ತೆ ರೋಹಿಣಿನ ಸೈಡಲ್ಲಿ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು, ಹೋಗು ನಿಮ್ಮ ಅಪ್ಪನ ಹತ್ರ ಆಶೀರ್ವಾದ ತಗೊಂಡು ಬಾ ಅಂತ ಹೇಳ್ತಾರೆ. ಅತ್ತೆ, ನಮ್ಮಪ್ಪನಾ? ಹೌದು, ಇವಾಗಾದರೂ ನಿಂಗೆ ಗೊತ್ತಾಯ್ತಾ ನಿಮ್ಮಪ್ಪ ಇನ್ನೂ ಬಂದಿಲ್ಲ ಅಂತೇಳಿ ಅಂತ ಹೇಳ್ತಾಳೆ. ಅದಕ್ಕೆ ಹೇಳ್ತಾಳೆ, ಅತ್ತೆ, ನಾನು ನಂಬ್ಕೊಂಡಿದ್ದೆ ನಮ್ಮ ತಂದೆ ಬರ್ತಾರೆ ಅಂತ, ಇದುವರೆಗೂ ಬಂದಿಲ್ಲ, ಏನು ಮಾಡೋದು ಅತ್ತೆ, ನನಗೇನು ಅರ್ಥ ಆಗ್ತಾಯಿಲ್ಲ. ಅವಾಗ ಅವ್ರ ಅತ್ತೆ ಹೇಳ್ತಾರೆ, ಅಯ್ಯೋ, ನನಗೆ ಅರ್ಥನೇ ಆಗ್ತಾಯಿಲ್ಲ, ನೀನೇನು ಹೇಳ್ತೀಯ, ಏನು ಮಾಡ್ತಾಯಿದ್ದೀಯಾ ಅಂತೇಳಿ ಅಂತ ಹೇಳ್ತಾರೆ. ಅವಾಗ ಕಸ್ತೂರಿ ಹೇಳ್ತಾರೆ, ಇನ್ನೂ ನಿಮ್ಮಪ್ಪ ಬಂದಿಲ್ಲ, ಅಡಗಲ್ಲಿ ಬಂದಿದ್ರು ಇಷ್ಟೊತ್ತಿಗೆ ಬಂದ್ಬಿಡ್ಬೋದಾಗಿತ್ತಲ್ಲಮ್ಮ, ಇದುವರೆಗೂ ಬಂದಿಲ್ವಲ್ಲ ಅಂತ. ಅದಕ್ಕೆ ಪೂಜೆ ಹೇಳ್ತಾಳೆ, ಆಂಟಿ ಅವಳೇನು ಮಾಡ್ತಾಳೆ ಪಾಪ, ಅವಳು ಫೋನ್ ನೋಡ್ತಾನೇ ಇದ್ಲು, ಬರ್ತಾರೆ ಅಂತ ಅಂದ್ಕೊತಾ ಇದ್ಲು, ನಾನು ಫೋನ್ ಮಾಡ್ತಾನೇ ಇದ್ದೆ, ಆದರೂ ಇದು ಮಾಡಿದೆ, ಕಾಲ್ ಹೋಗಿಲ್ಲ ಅಂತ. ಅದಕ್ಕೆ ಅವ್ರ ಅತ್ತೆ ಸುಮ್ಮನೆ ಬೈತಾ ಇರ್ತಾರೆ, ನೀವೆಲ್ಲ ಇದೇ ಹೇಳ್ತಾ ಇರ್ರಿ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಅಲ್ಲಿಗೆ ಸೂರ್ಯ ಅವ್ರ ತಂದೆ ಬರ್ತಾರೆ. ಶಾಂತಿ ಹತ್ರ ಹೇಳ್ತಾಳೆ, ಅವಳೇ ಫಸ್ಟ್ ಅವ್ರ ತಂದೆ ಬಂದಿಲ್ಲ ಅಂತ ಬೇಜಾರಲ್ಲಿದ್ದಾಳೆ, ಏನಕ್ಕೋಸ್ಕರ ಅವಳನ್ನ ಬೈತಾ ಇದೆಯಾ ಬಿಡು ಅಂತ. ಅದಕ್ಕೆ ಶಾಂತಿ ಹೇಳ್ತಾಳೆ, ನನಗೆ ಮಾತ್ರ ಬೇಜಾರಿಲ್ಲ ಅಂದ್ಕೊಂಡಿದ್ದೀರಾ, ಅವರಪ್ಪ ಬಂದಿಲ್ಲ ಅಂತೇಳಿ ಅಂತ. ಅದಕ್ಕೆ ಕಸ್ತೂರಿ ಹೇಳ್ತಾರೆ, ಸರಿ, ನಿಮ್ಮ ಅಪ್ಪ ಬಂದಿಲ್ಲ, ಇವ್ರ ಹತ್ರನೇ ಆಶೀರ್ವಾದ ತೆಗೋ ಅಂತ ಹೇಳ್ತಾರೆ. ಅವಾಗ ತಂದೆ ಹೇಳ್ತಾರೆ, ಆವಾಗಲೇ ಆಶೀರ್ವಾದ ಮಾಡಿದ್ದೀನಲ್ಲ ಅಂತ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಅಂಕಲ್, ನಮ್ಮ ತಂದೆ ಬರದೇ ಇರೋ ಕಾರಣದಿಂದ ನೀವೇ ಆ ಸ್ಥಾನದಲ್ಲಿ, ನನ್ನ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನೀವು ಆಶೀರ್ವಾದ ಮಾಡಿ ಅಂತ ಹೇಳಿ ಆಶೀರ್ವಾದ ತಗೊತಾಳೆ. ಅದಕ್ಕೆ ಸೂರ್ಯ ತಂದೆ ಶಾಂತಿ ಹತ್ರ ಹೇಳ್ತಾನೆ, ಬಾ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ರೋಹಿಣಿ ಬೇಜಾರಾಗಿ ಕಣ್ಣಲ್ಲಿ ನೀರು ಹಾಕ್ಕೋತಾಳೆ. ಇಲ್ಲಿ ಶ್ರುತಿ ಅವ್ರ ತಾಯಿ ಹತ್ರ, ಅಮ್ಮ ಫಂಕ್ಷನ್ ಮುಗ್ದೋಯ್ತಲ್ಲ, ನಾನು ಇನ್ನೆಲ್ಲ ಒಡವೆ ಬಿಚ್ಚಾಕ್ಲಾ ಅಂತ ಕೇಳ್ತಾಳೆ. ಅದಕ್ಕೆ ಅವ್ರ ಅಮ್ಮ ಹೇಳ್ತಾರೆ, ಇಲ್ಲಮ್ಮ, ಇನ್ನೂ ದೃಷ್ಟಿನೇ ಇದೆ, ತೆಗ್ದಿಲ್ಲ, ಮತ್ತೆ ಹೇಗೆ ತೆಗ್ದಾಕ್ತೀಯಾ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ.